ಗಂಗಾವತಿ ತಾಲೂಕಿನ ಕಂಪ್ಲಿ ಮಾರ್ಗದಲ್ಲಿ ಇರುವ ಸೇತುವೆ ತುಂಗಭದ್ರಾ ನದಿಯಲ್ಲಿ ಗರಿಷ್ಠ ಮಟ್ಟದಲ್ಲಿ ನೀರು ಹರಿದು ಬಂದಿದ್ದು, ನದಿಯ ಮೂಲಕ ಹೊರಹರಿವು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುತ್ತಿರುವುದರಿಂದ ಸೇತುವೆಯು ಮುಳುಗಡೆಯಾಗಿ ಹೋಗಿದ್ದು, ನದಿಯ ಪಕ್ಕದಲ್ಲಿರುವ ಬಾಳೆ ತೋಟ ಮತ್ತು ಮಲ್ಲಿಗೆ ತೋಟದಲ್ಲಿ ಸಂಕಷ್ಟ ಎದುರಾಗಿದೆ. ಇದರಿಂದ ರೈತರಿಗೆ ಸಾಂತ್ವನ ಹೇಳಲು ಜಿಲ್ಲಾಡಳಿತದಿಂದ ಪರಿಹಾರ ಕೊಡುತ್ತೇವೆ ಎಂದು ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸರವರು ಮುಂದಿನ ದಿನಮಾನದಲ್ಲಿ ಹೊಸ ಸೇತುವೆ ಕಟ್ಟಲು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಮಾನ್ಯ ಶಿವರಾಜ್ ತಂಗಡಿರವರಿಗೆ ಮನವಿ ಕೊಡುತ್ತೇವೆ ಎಂದು ಹೇಳಿದ್ದಾರೆ. ಜಿಲ್ಲಾಡಳಿತದಿಂದ ಮುನ್ಸೂಚನೆಯನ್ನು ಪಾಲನೆ ಮಾಡಲು ಪಕ್ಕದ ಗ್ರಾಮಸ್ಥರಿಗೆ ತಿಳಿಸಿ, ಎಚ್ಚರಿಕೆಯಿಂದ ಮಕ್ಕಳನ್ನು ನೋಡಿಕೊಳ್ಳಿ. ಪೊಲೀಸ್ ಇಲಾಖೆಯು ಭದ್ರತೆಯನ್ನು ಕಾಪಾಡುವಲ್ಲಿ ವ್ಯವಸ್ಥೆಯಿಂದ ಜನರನ್ನು ಎಚ್ಚರ ವಹಿಸುತ್ತಿದ್ದು ಕಂಡುಬಂದಿದೆ. ಈ ಸಂದರ್ಭದಲ್ಲಿ ಚಿಕ್ಕ ಜಂತಕಲ್ ಕಾಂಗ್ರೆಸ್ ಮುಖಂಡರಾದ ಕೃಷ್ಣಸ್ವಾಮಿ, ಮಡಿವಾಳ ಶರಣಪ್ಪ, ಹುಲಗಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯ ಮಾಜಿ ಗುಬ್ಬಿ ವೀರಪ್ಪಣ್ಣ, ಟಿಪಿ ಹುಲಗಪ್ಪ, ಎಚ್ ಮಂಜುನಾಥ್ ಮತ್ತು ಗೋಪಾಲ್ ವಕೀಲರು, ರಮೇಶ್ ದ್ಯಾವಣ್ಣ ಕರಡಿ, ಕುಲಕರ್ಣಿ, ರಾಘವೇಂದ್ರ ಯಮನೂರಪ್ಪ ಹಾಗೂ ಅಲ್ಲಾಬಕ್ಷಿ, ಮೊನ್ನಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು, ಬಟಾರಿ ಅಂಕಣ್ಣ, ಬಟಾರಿ ಮಂಜಣ್ಣ, ಹುಳಿಮುದ್ದೆ ಮಾರಪ್ಪ, ಬಟಾರಿ ಕೇಶವ, ರಾಜಶೇಖರ್, ಬರಗೂರ್ ಮಂಜಪ್ಪ, ಮುಕ್ಕಣ್ಣ ಗೌಡ, ಉಗಿಭಾಷಾ ಅಮಿತ್, ಪೊಲೀಸ್ ಇಲಾಖೆಯ ರಾಘವೇಂದ್ರ ಅವರು ಇದ್ದರು. ಇನ್ನು ಜನರು ತುಂಗೆಯ ಮಳೆಯಲ್ಲಿ ನೀರನ್ನು ನೋಡಲು ಆಕರ್ಷಿಸಲು ಮುಗಿಬಿದ್ದಿದ್ದರು. ನಮಸ್ಕಾರ ಸರ್. ನಮಸ್ಕಾರ. ಆರಾಮ ಸರ್. ಏನಂತಿದ್ರೆ ಕಂಪ್ಲಿಯ ಕೋಟೆ ನೋಡಿ ತುಂಗಭದ್ರಾ ಹರಿತಾ ಇದೆ. ತುಂಗಭದ್ರಾ ಹರಿತಾ ಇದೆ. ಇದು ನಿಮ್ಗೆ ಎಲ್ಲ ಸಂತೋಷವಾಗಿ ಪ್ರತಿ ವರ್ಷ ಹೆಚ್ಚಿನ ಮಳೆ ಏನು ನಮ್ಮ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೆಚ್ಚಿನ ಮಳೆ ಬರೋದ್ರಿಂದ ನಮ್ಗೆ ಇನ್ಫ್ಲೋ ಜಾಸ್ತಿ ಆಗಿ ಔಟ್ಫ್ಲೋ ಕೂಡ ಜಾಸ್ತಿ ಆಗ್ತದೆ. ಓಕೆ, ಖಂಡಿತವಾಗಿ. ಅದೇ ರೀತಿ ಈ ವರ್ಷ ಕೂಡ ನಿನ್ನೆ ಮತ್ತು ಇವತ್ತು ಕೂಡ ಹೆಚ್ಚಿನ ನೀರು ಔಟ್ಫ್ಲೋ ಇರೋದ್ರಿಂದ ನಿನ್ನೆ 1,50,000 ಕ್ಯೂಸೆಕ್ ನಿನ್ನೆ ಬಿಟ್ಟರು. ಇವತ್ತು ಕೂಡ 1,20,000 ಬಿಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ಒಂದು ಹೊರಹರಿವು ಜಾಸ್ತಿ ಆಗೋದ್ರಿಂದ ಇಲ್ಲಿ ಈ ಭಾಗದಲ್ಲಿ ಬಾಳೆ ಮತ್ತು ಗದ್ದೆ ಹಚ್ಚಿದ ಗದ್ದೆಗಳಿಗೆ ಡ್ಯಾಮೇಜ್ ಆಗ್ತಾ ಇದಾವೆ. ಇದರ ಬಗ್ಗೆ ನಾವು ಪ್ರತಿ ವರ್ಷ ನಾವು ಅವ್ರಿಗೆ ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. ಒಂದೊಂದ್ಸಲ ಬರ್ತಾವೆ, ಒಂದೊಂದ್ಸಲ ಬರಂಗಿಲ್ಲ. ಈ ಸಲ ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ, ನಾವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ನಾವು ನಮ್ಮ ಇದು ಭಾಗದಲ್ಲಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಎಲ್ಲಿ ಡ್ಯಾಮೇಜ್ ಆಗೋ ಅವರೆಲ್ಲರೂ ಕೂಡ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟರೆ ನಷ್ಟ ಪರಿಹಾರ ಕೊಡುವಂತ ಕೆಲಸ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಯವರು ಮಾಡ್ತಾರೆ ಅಂತೇಳಿ ಇವಾಗ ಹೇಳ್ತೀವಿ. ಮತ್ತು ಈ ಒಂದು ಬ್ರಿಡ್ಜ್ ಹೊಸದಾಗಬೇಕಾಗಿದೆ. ಯಾಕಂತಂದ್ರೆ ಇದು ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಗೆ ಸಂಪರ್ಕ ಇದು ಜಾಯಿನ್ ಮಾಡೋದು. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಎರಡೂ ಜಿಲ್ಲೆಗೆ ಸಂಬಂಧಪಟ್ಟಂತ ಬ್ರಿಡ್ಜ್ ಇದು ಖಂಡಿತವಾಗಿಯೂ. ಅದಕ್ಕೆ ಇವತ್ತು ನಾವು ಹೊಸ ಬ್ರಿಡ್ಜ್ ಕಟ್ಟಬೇಕು. ಇದರಿಂದ ತೊಂದರೆ ಏನಾಗ್ತದೆ ಅಂದ್ರೆ ಪ್ರತಿ ವರ್ಷ ಮಳೆ ಬಂದಿರೋದ್ರಿಂದ ಸುಮಾರು 1 ರಿಂದ 2 ತಿಂಗಳ ಮಟ್ಟಿಗೆ ಈ ಬ್ರಿಡ್ಜ್ ಮೇಲೆ ಯಾವುದೇ ಒಂದು ಬಿಡಂಗಿಲ್ಲ. ಅದಕ್ಕೆ ಈ ಒಂದು ಬ್ರಿಡ್ಜ್ ಹೊಸದ್ ಕಟ್ಟಬೇಕಂತ ಹೇಳಿ ನಮ್ಮ ಊರಿನ ಚಿಕ್ಕಜಂತಕಲ್ ಇರ್ಬೋದು, ಕಂಪ್ಲೀಟ್ ಜನರು ಒತ್ತಾಯ ಇದೆ. ಈ ಸಲ ಕೂಡ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಕೂಡ ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಅವ್ರ ಗಮನಕ್ಕೆ ತಂದು ಈ ಒಂದು ಬ್ರಿಡ್ಜ್ ಹೈಟ್ ಮಾಡಿ ಇಲ್ಲಿ ಯಾವುದೇ ರೀತಿ ಮಳೆ ಎಷ್ಟು ನೀರು ಬಂದ್ರು ಕೂಡ ತೊಂದರೆ ಆಗಿರೋಂತ ರೀತಿಯಲ್ಲಿ ಒಂದು ಬ್ರಿಡ್ಜ್ ಕಟ್ಟಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಇವತ್ತು ಸಾಹೇಬ್ರು ಕೂಡ ಇವತ್ತು ವೀಕ್ಷಣೆ ಮಾಡ್ಲಿಕ್ಕೆ ಕೂಡ 1ನೇ ತಾರೀಕು 2ನೇ ತಾರೀಕು ಬರ್ತಾರೆ. ಬಂದ್ಮೇಲೆ ನಾವೆಲ್ಲ ಊರಿನ ಹಿರಿಯರು ನಮ್ಮೆಲ್ಲ ನಾಯಕರುಗಳೆಲ್ಲವೂ ಒತ್ತಾಯ ಕೊಡ್ತೀವಿ. ಏನಾಗ್ತದೆ, ಇಲ್ಲಿ ಹೋಗುವಂತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ, ಆಮೇಲೆ ಕಾರ್ಮಿಕರಿಗೆ ಕೆಲಸ ಮಾಡೋರಿಗೆ ಮತ್ತು ಬೇರೆ ಸಂಡೂರಿಗೆ ಹೋಗುವಂತ ಕಾರ್ಮಿಕರು ಬಹಳಷ್ಟು ಉದ್ಯೋಗಸ್ಥರು ಅವ್ರಿಗೆ ತೊಂದರೆ ಇದೆ, ಹಾಸ್ಪಿಟಲ್ ತೊಂದರೆ ಇದೆ. ಈಗ ನೋಡಿ ಕಂಪ್ನಿಯಿಂದ ಬಹಳಷ್ಟು ಮಂದಿ ನಮ್ಮ ಗಂಗಾವತಿಯಲ್ಲಿ ಆಸ್ಪತ್ರೆಗೆ ಬರ್ತಾ ಇದಾರೆ. ಸೊ ಅವ್ರಿಗೆ ಕೂಡ ಸ್ವಲ್ಪ ತೊಂದರೆ ಆಗ್ತದೆ ಈ ಬ್ರಿಡ್ಜ್ ಇಂದ. ಅದಕ್ಕೆ ಈ ಒಂದು ಬ್ರಿಡ್ಜ್ ಸುಮಾರು ಏನಿಲ್ಲ ಅಂದ್ರೆ ಹೋದ ಸರ್ಕಾರಗಳು 80 ರಿಂದ 90 ಕೋಟಿ ಅಂತ ಹೇಳಿ ಸುಳ್ಳು ಭರವಸೆ ಕೊಟ್ಟಿದ್ರು ಸರ್ಕಾರ. ಬಟ್ ಅದು ಯಾವುದೇ ಒಂದು ಕೆಲಸ ಆಗಿಲ್ಲ. ಈ ಸಲ ನಮ್ಮ ಸರ್ಕಾರ ಖಂಡಿತವಾಗಿ ಈ ಬ್ರಿಡ್ಜ್ಗೆ ಅನುದಾನವನ್ನು ಕೊಟ್ಟು ಬ್ರಿಡ್ಜ್ ಕೂಡ ಮಾಡ್ತಾರೆ ಅಂತ ನಿಮ್ಗೆ ಭರವಸೆ ಇದೆ? ಭರವಸೆ ಇದೆ, ಖಂಡಿತವಾಗಿ ಭರವಸೆ ಇದೆ ನಿಮ್ಗೆ. ಒಳಗೆ ನಾವು ನಮ್ಮ ಮುಖ್ಯಮಂತ್ರಿಗಳು ಹಾಕಿ ಆಗ್ತಾರೆ. ಅದು ಧನ್ಯವಾದಗಳು ಸರ್. ರೇಣುಕಣ್ಣ ಗೌಡ್ರು, ಈ ಊರಿನ ಎಲ್ಲ ಹಿರಿಯರಾದಂಥ ವೀರಪ್ಪಣ್ಣ ಅವರು, ಹುಲಿಗಪ್ಪ ಅವರು, ಶರಣಪ್ಪ ಅವರು, ಕೃಷ್ಣಸ್ವಾಮಿ ಅವರು, ರಾಜೇಂದ್ರ ಅವರು, ಗೋಪಾಲ್ ಅವರು, ರಮೇಶ್ ಅವರು ಮತ್ತು ಅನೇಕ ನಮ್ಮೆಲ್ಲ ಇವರೆಲ್ಲ ಮುಖಂಡರೆಲ್ಲರೂ ಕೂಡ ಅವರು ಕೂಡ ಇವ್ರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಅವರೆಲ್ಲ ಬಂದಿದ್ವಿ ಇವತ್ತು. ಇವರು ಕೂಡ ಏನಂದ್ರೆ ಸ್ವಲ್ಪ ಜನರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋ ಒಂದು ಕ್ರಮವನ್ನು ಅನಿಸ್ಕೊಳ್ತಾ ಇದ್ದೀರಿ. ಧನ್ಯವಾದಗಳು ಸರ್.
ಅಧಿಕಾರಿಗಳನ್ನು ಬಿಟ್ಟು ಮತ್ತೆ ಯಾರು ರೀತಿಯಲ್ಲಿ ಬಿಡ್ತಾ ಇಲ್ಲ, ಜನಸಂಪರ್ಕಕ್ಕೆ ಮಾತ್ರ ಬಿಡ್ತಾ ಇಲ್ಲ. ತಾವು ಮಾತ್ರ ಕೆಲಸ ಸದಾವಾಗಿ ಇರ್ತಾ ಇದ್ದೀರಿ ಇಲ್ಲಿ, ಖಂಡಿತವಾಗಿಯೂ. ನಿಜಕ್ಕೂ ನೋಡ್ತಾ ಇರಬಹುದು, ಇದು ಪೊಲೀಸ್ ಕಾರ್ಯ ಯಾವಾಗಲೂ ಶ್ಲಾಘನೆ ಅನ್ನಬಹುದು. ಯಾವಾಗೂ ಅಧಿಕಾರಿಗಳಿಗೆ ಬೀಳಾರ್ದಾಗೆ ಪ್ರತಿನಿತ್ಯ ವರ್ಕ್ ಮಾಡ್ತಾನೆ ಇದ್ದಾರೆ. ಕೋಟೆಯಲ್ಲಿ